ಕಾರ್ಮಿಕನ ಮಗನಿಗೆ ಐಐಐಟಿ ಕಾಂಚೀಪುರಂನಲ್ಲಿ ಸೀಟು. ಐಐಐಟಿಯಲ್ಲಿ ಸೀಟು ಸಿಕ್ಕಿದ್ರೂ ಶುಲ್ಕ ಕಟ್ಟಲಾಗದೆ ಪೋಷಕರ ಅಳಲು. ಮಗನ ಉನ್ನತ ಶಿಕ್ಷಣಕ್ಕೆ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ ಕುಟುಂಬ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿಯಲ್ಲಿದೆ ಈ ಕುಟುಂಬ. ಶೀಟ್ ಮನೆಯಲ್ಲೇ ವಾಸವಿದ್ದು ಮಗನ ಉನ್ನತ ಶಿಕ್ಷಣಕ್ಕೆ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ದಾಸರಹಳ್ಳಿ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿ ಶ್ರೀಕಂಠ ಈ ಸಾಧನೆಯನ್ನ ಮಾಡಿರುವಂತದ್ದು. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ಈ ವಿದ್ಯಾರ್ಥಿ ಪ್ರವೇಶವನ್ನ ಪಡೆದಿದ್ದಾನೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದ ಈ ಕುಟುಂಬ. ಕೂಲಿ ಕೆಲಸ ಮಾಡ್ತಾ ಇರೋ ತಂದೆ ಶೇಖರಪ್ಪ, ತಾಯಿ ಜಯಶ್ರೀ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾರೆ. ತಂದೆ ಕೂಲಿ ಕೆಲಸ, ಸೀಟ್ ಮನೆಯಲ್ಲಿ ವಾಸವಿದ್ರು ಕೂಡ ಮಗನ ವಿದ್ಯಾಭ್ಯಾಸದ ವಿಚಾರದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಅನ್ನ ಪೇರೆಂಟ್ಸ್ ಮಾಡ್ಕೊಂಡಿಲ್ಲ. ಶಕ್ತಿ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ನೀಡಿದ್ದಾರೆ. ಅದರಂತೆಯೇ ಈಗ ಐಐಐಟಿಯಲ್ಲಿ ಮಗನಿಗೆ ಸೀಟು ದಕ್ಕಿದೆ. ಗೌರ್ಮೆಂಟ್ ಕಾಲೇಜ್ ಪಿ ಯು ದಾಸರಳ್ಳಿಲಿ ಓದಿರೋದು. ಪಿ ಯುಲಿ 90 ಆಯಿತು. ಅದೇ ನಾರ್ಮಲಾಗಿ ಹೆಂಗೆ ಓದಬೇಕು ನಾರ್ಮಲಾಗಿ ಓದ್ತಿದ್ದೆ. NCERT ಟೆಕ್ಸ್ಟ್ ಬುಕ್ ಮತ್ತು PW ಟೆಕ್ಸ್ಟ್ ಬುಕ್ನ ಅಷ್ಟೇ ರೆಫರ್ ಮಾಡಿರೋದು. ಅದನ್ನು ಬಿಟ್ಟರೆ ಯಾವುದು ಬುಕ್ಸು ಎಕ್ಸ್ಟ್ರಾ ಸಮೇತ ಓದಿಲ್ಲ ನಾನು. ಏನಿಲ್ಲ, ನಾರ್ಮಲಾಗಿ 12 ಗಂಟೆ ಅಷ್ಟೇ ಓದ್ತಿದ್ದೆ. ಬೆಳಗ್ಗೆ ಏನು ಓದ್ತಿದ್ದಿಲ್ಲ. ನಾರ್ಮಲ್ ಕಾಲೇಜ್ಗೆ ಹೋಗಿ ಬಂದುಬಿಟ್ಟು ರಾತ್ರಿ 12 ಗಂಟೆವರೆಗೂ ಓದ್ಬಿಟ್ಟು ಅಷ್ಟೇ ಮಲ್ಕೋತಿದ್ದೆ. ಟ್ಯೂಷನ್ಗೆ ಏನಾದರೂ ಹೋಗ್ತಿದ್ದೆ? ಯಾವುದು ಟ್ಯೂಷನ್ಗೂ ಹೋಗಿಲ್ಲ ಸರ್ ನಾನು. ಅದೇ ದುಡ್ಡು ಪ್ರಾಬ್ಲಮ್ ಇರೋದ್ರಿಂದ ಯಾವುದು ಟ್ಯೂಷನ್ಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಸರ್. ಓಕೆ. ಈಗ ಎಲ್ಲಿ ಯಾವ ಸೀಟ್ ಪಡ್ಕೊಂಡಿದ್ಯಾ? ಎಲ್ಲಿ? IIIT ಕಾಂಚೀಪುರಮಲ್ಲಿ ಸೀಟ್ ಪಡ್ಕೊಂಡಿದ್ದೀನಿ. ECE ಅಂದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನಾನು ಸೀಟ್ ಪಡ್ಕೊಂಡಿದ್ದೀನಿ. ಈಗ ಏನು ಮುಂದೆ ಈಗ ಫೀಸ್ ಎಲ್ಲ ಎಷ್ಟಾಗುತ್ತೆ ಅಲ್ಲಿ ಕಟ್ಟೋದಕ್ಕೆ? ಏನು ಪ್ರೋಸೆಸ್ ಆಗುತ್ತೆ? ಅರೌಂಡ್ 1.5 lakhs ಆಗುತ್ತೆ. 1.5 ಅಷ್ಟೇ ಆಗೋದು, ಜಾಸ್ತಿ ಏನಾಗಲ್ಲ. ಈಗೆಲ್ಲ ನಿಮ್ಮ ಕಾಲೇಜಿನ ಟೀಚರ್ಸ್ ಎಲ್ಲ ಏನು ಹೇಳ್ತಿದ್ದಾರೆ? ಟೀಚರ್ಸ್ ತುಂಬ ಖುಷಿ ಪಟ್ಟಿದ್ದಾರೆ. ಕಾಲೇಜ್ಗೆ ಹೋದರೆ ಈಗ ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಖುಷಿ ಅನಿಸ್ತೈತೆ ಸರ್. ನನ್ನ ಮಗ ಸಾಧನೆ ಮಾಡಿ, ನಾವು ಇಷ್ಟು ಬಡತಂದ ಕಷ್ಟ ಬಿದ್ದರೂ ಪರವಾಗಿಲ್ಲ ಓದಿದ್ದಾನೆ. ನಮ್ಮ ತಲೆ ದುಡ್ಡು ಇಲ್ಲ ಆದ್ರೂ ಕಷ್ಟ ಬಿದ್ದು ಓದಾನೆ. ಓಕೆ. ಎಷ್ಟು ಗಂಟೆ ಓದ್ತಿದ್ದ ಮನೆಯಲ್ಲಿ? ಹೇಗೆ? 12 ಗಂಟೆ ತನಕ ಓದ್ತಾನೆ. 12-1 ಗಂಟೆ ತನಕ. ನೀವೆಲ್ಲ ಮಲಗೋದು ಇಲ್ಲೇ ಮಲ್ಕೋದು. ಅವನು ಮಲಗೋದು? ಅವನ ಮೇಲೆ ಮಲ್ಕೊಂಡು ನಾವು ಕೆಳಗಡೆ ಮಲ್ಕೊಂಡು. ಓಕೆ. ನೀವೆಲ್ಲ ಮಲಗಿರ್ತಾ ಇದ್ರಿ? ನಾವು ಮಲ್ಕೊಂಡೆ, ಅವ್ರು ಲೈಟ್ ಹಾಕೊಂಡು ನಾವು ಓದ್ತಾರೆ. ರಾಯಚೂರು ಡಿಸ್ಟಿಕ್ ಲಿಂಗಸಗೂರು ತಾಲೂಕು ಸರ್ಜಾಪುರ ಅಂತ. ಬೆಂಗಳೂರಲ್ಲಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀವಿ ಸರ್. ನಮಗೆ ಕಷ್ಟ ಇದೆ, ಬಟ್ ನಮ್ಮ ಮಗನಿಗೆ ಓದ್ಸೋಕ್ಕೆ ಏನು ಪ್ರಾಬ್ಲಮ್ ಮಾಡಿಲ್ಲ. ಇನ್ನು ಮುಂದೆ ಸ್ವಲ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.